ಬಿಗ್ ಫೈನ ಟಾಪ್ 4 ಸುದ್ದಿ ಹತ್ತ ಗಮನ ಹರಿಸೋದಾದ್ರೆ ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ವಿವಾದಕ್ಕೆ ಹೆಚ್ಚಾಯಿತು ಆಕ್ರೋಶ. ಕೇಶವಾಪುರ ಪೊಲೀಸ್ ಠಾಣೆ ಬಳಿ ಭಾರಿ ಹೈ ಡ್ರಾಮಾ ನಡೆದಿದೆ. ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ವಿವಾದಕ್ಕೆ ಹೆಚ್ಚಾಯಿತು ಆಕ್ರೋಶ. ಕೇಶವಾಪುರ ಪೊಲೀಸ್ ಠಾಣಾ ಬಳಿ ಭಾರಿ ಹೈ ಡ್ರಾಮಾ ನಡೆದಿದೆ. ಠಾಣೆಗೆ ನುಗ್ಗಲು ಯತ್ನಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪಾಲಿಕೆ ಮೇಯರ್ ಪ್ಲಸ್ ಉಪಮೇಯರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಠಾಣೆ ಎದುರು ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ ಸಂತೋಷ್ ಚೌಹಾಣ್ ಅವರು. ಸುಜಾತಾರನ್ನ ಬಂಧಿಸಲು ಬಂದಿದ್ದಂತ ಪೊಲೀಸರೇನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅನ್ನುವಂತ ಆಗ್ರಹವನ್ನ ಇಟ್ಟಿದ್ದಾರೆ. ಸ್ಟೇಷನ್ ನುಗ್ಗೋಕೆ ಪ್ರತಿಭಟನೆಕಾರರು ಯತ್ನಿಸಿದ್ದಾರೆ. ಅವರನ್ನ ಪೊಲೀಸರು ತಡೆದಿದ್ದಾರೆ. ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸುವರ್ಣ ಕಲ್ಕುಟ್ಲ ಏನಿದ್ದಾರೆ ಅವ್ರ ಮೇಲೆ ದೂರನ್ನ ದಾಖಲಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಡಿಸಿಪಿ ಮಹಾಲಿಂಗ ನಂದಗಾವಿ ಮುಂದೆನೆ ಈ ಎಲ್ಲ ಹೈ ಡ್ರಾಮಾ ನಡೆದಿದೆ. 2 ಬ್ಯಾರಿಕೇಡ್ ಏನಿದೆ ಅದನ್ನ ಕಿತ್ತು ಬಿಸಾಡಿ ಬಿಜೆಪಿ ಕಾರ್ಯಕರ್ತರೇನಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮಲಿಕ್. ಹೇಗಿದೆ ಪ್ರತಿಭಟನೆಕಾರರ ಆಕ್ರೋಶ? ಎಸ್ ಆದರ್ಶಿನಿ, ಇದೀಗ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಿಜೆಪಿಯ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾದ ವಿವಿಧ ಘಟಕದ ಸದಸ್ಯರು ಈಗಲೂ ಕೂಡ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಧರಣಿಯನ್ನ ಕೂತಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಏನು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಮತ್ತು ಡಿಸಿಪಿ ನಂದಗಾವಿ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಒಂದಲ್ಲ ಒಂದು ಟ್ವಿಸ್ಟ್ ಗಳನ್ನ ಈ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ. ಸುಜಾತಾ ಹಂಡಿ ಅವರ ವಿವಸ್ತ್ರ ಪ್ರಕರಣ ಮೇಲ್ನೋಟಕ್ಕೆ ಮೊದಲು ಪೊಲೀಸರ ತಪ್ಪು ಅಂತ ಕಂಡು ಬಂತು. ತದನಂತರ ವಿವಿಧ ಆಂಗಲ್ ನ ವಿಡಿಯೋಗಳು ಬಂದ ನಂತರ ಸುಜಾತಾ ಹಂಡಿ ಏನಿದ್ದಾರೆ ಇವತ್ತು ತುಂಬಾನೇ ಹ್ಯಾಬಿಚುವಲ್ ಅಫೆಂಡರ್ ಮಹಿಳೆ ಅಂತ ಗೊತ್ತಾಗುತ್ತೆ. ಹಿಂದೆ ಕೂಡ ಆಕೆ ಮೇಲೆ 9ಕ್ಕೂ ಅಧಿಕ ಕೇಸ್ಗಳಿತ್ತು. ಮತ್ತೆ ಪ್ರಮುಖವಾಗಿ ಬಂಧನಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಮಹಿಳಾ ಪೊಲೀಸರ ಮೇಲೆ ಇವರು ಹಲ್ಲೆ ಮಾಡಿರುವುದು ಕೂಡ ಬೆಳಕಿಗೆ ಬಂತು. ಓರ್ವ PSI ಅವರಿಗೆ ಕಚ್ಚಿದ್ದಾರೆ ಮತ್ತು ವಿವಿಧ ಮಹಿಳಾ ಪೇದೆಗಳಿಗೆ ಬಡಿಯೋದು ಎಲ್ಲ ರೀತಿಯಾಗಿ ದುರ್ವರ್ತನೆಯನ್ನ ತೋಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ಅವರನ್ನ ಬಂಧನ ಪ್ರಕ್ರಿಯೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಜೀಪ್ ನಲ್ಲಿ ಹತ್ತಿದ ನಂತರ ತಾವೇ ಸ್ವತಃ ಬಟ್ಟೆ ಬಿಚ್ಚಿ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಆಕೆಯ ಕುಟುಂಬ ಸದಸ್ಯರೇ ಆ ವಿಡಿಯೋವನ್ನ ಇಟ್ಕೊಂಡಿದ್ರು. 2 ದಿನಗಳ ನಂತರ ತಮ್ಗೆ ಯಾವುದೋ ಒಂದು ಉದ್ದೇಶಕ್ಕೆ ಈ ವಿಡಿಯೋನ ಇವತ್ತು ಬಿಡುಗಡೆ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ತಪ್ಪು ಮಸಿ ಬಳಿಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡೇ ಇದನ್ನ ಮೇಲ್ನೋಟಕ್ಕೆ ಮಾಡಿರುವಂತೆ ಕಂಡು ಬರ್ತಾ ಇದೆ. ತದನಂತರ ಯಾವಾಗ ಬಿಜೆಪಿ ಈ ಪ್ರಕರಣದಲ್ಲಿ ಬೆತ್ತಲಾಯಿತು, ನಂತರ ಇದೀಗ ಬಿಜೆಪಿಯ ಮೇಯರ್ ಮತ್ತೆ ಉಪಮೇಯರ್ ಜೊತೆಗೆ ವಿವಿಧ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಈ ಸುಜಾತಾ ಹಂಡಿ ಅನ್ನೋರು ಯಾವುದೇ ರೀತಿಯಾಗಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋಗಳು ಸಾಕ್ಷ್ಯ ಇದೆ ಮತ್ತು ಸಾಕಷ್ಟು ಜನರು ಕೂಡ ಸಾಕ್ಷಿ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸರ ನಡೆಯನ್ನೇ ಅವರು ಖಂಡಿಸ್ತಾ ಇರುವಂತದ್ದು ತೀರಾ ವಿಪರ್ಯಾಸ ಅಂತ ಇದೆ. ಜೊತೆಗೆ ರಾಜಕೀಯ ಉದ್ದೇಶದಿಂದ ನಡೆದಂತ ಈ ಗಲಾಟೆ ಇದೀಗ ಪೊಲೀಸರ ಒಂದು ಕಳಂಕ ತರುವಂತ ಹಿನ್ನೆಲೆಯಲ್ಲಿ ದುರುದ್ದೇಶದಿಂದ ನಡೀತಾ ಇದೆ ಅಂತ ಕಂಡು ಬರ್ತಾ ಇದೆ. ಆದರ್ಶಿನಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.